ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಪಕ್ಷ ಭೇದ ಮರೆತು ಕ್ಷೇತ್ರದ ಎಲ್ಲಾ ಪಕ್ಷದ ಮುಖಂಡರು ಭಾಗವಹಿಸಿ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಶ್ರೀಕೃಷ್ಣನ ಬದುಕೆ ನಮಗೆ ದಾರಿದೀಪ. ಗೀತೆಯ ಮೂಲಕ ನೀಡಿರುವ ಸಂದೇಶ ನಮ್ಮ ಬದುಕನ್ನು ಮುನ್ನಡೆಸುವ ತೋರುದೀಪದಂತಿದೆ. ಈ ಬೆಳಕಿನ ಆಸರೆಯಲ್ಲಿಯೇ ನಾವು ನಮ್ಮ ಜೀವನದ ಒಂದೊಂದೇ ಹೆಜ್ಜೆಯನ್ನು ಮುಂದಿಡುತ್ತಾ ಸಾಗಬಹುದು ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸುಖ ಸಂತೋಷ ಇಲ್ಲದ ಮೇಲೆ ಜೀವನಕ್ಕೆ ಅರ್ಥವಿರುವುದಿಲ್ಲ. ನಿಜವಾದ ಸಂತೋಷ, ಸುಖ, ನೆಮ್ಮದಿ ಕಾಣಬೇಕಾದರೆ ಭಗವಂತನನ್ನು ಅರಿಯಬೇಕು, ಅವನಲ್ಲಿ ಶರಣಾಗಬೇಕು, ಶ್ರೀಕೃಷ್ಣನ ಸಂದೇಶ ಪಾಲನೆ ಮಾಡಬೇಕು ಎಂದು ಹೇಳಿದರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಹೇಳ್ತಾ, ಏನಿವತ್ತು ಇಡೀ ನಾಡಿನಲ್ಲಿ ರೈತರು ಹಿಂದಿನ ವರ್ಷ ಬಹಳಷ್ಟು ಕಷ್ಟದಲ್ಲಿರೋದ್ರಿಂದ ಆ ಭಗವಂತನಿಗೆ ಇವತ್ತು ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ನಾಡಿನಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಹಾಗೂ ಈ ನಾಡಿನ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಲಿ ಅಂತೇಳಿ ಇವತ್ತು ಆ ಭಗವಂತನ ಮೇಲೆ ಒಂದು ಸಂಕಲ್ಪವನ್ನು ಮಾಡ್ತಾ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಶ್ರೀಕೃಷ್ಣನ ಕುಲಬಾಂಧವರಿಗೆ ವಿಶೇಷವಾಗಿ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಗರದ ಟಿಬಿ ರಸ್ತೆಯಲ್ಲಿರುವ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ, ಹೋಮ ಪೂಜೆ ನಡೆಸಲಾಯಿತು. ದೇವಾಲಯದಲ್ಲಿ ಉಯ್ಯಾಲೆಯಲ್ಲಿ ಬಾಲಕೃಷ್ಣ ಮೂರ್ತಿಯನ್ನಿರಿಸಿ ವಿವಿಧ ತಿಂಡಿಗಳನ್ನು ಕಟ್ಟಿ ತೂಗಿದರು. ಯಾದವ ಕುಲಸ್ಥರು ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಪಾಲ್ಗೊಂಡರು. ಮಹಿಳೆಯರು ತಂಬಿಟ್ಟು ದೀಪಗಳನ್ನು ಮೆರವಣಿಗೆಯಲ್ಲಿ ತಂದು ಪೂಜೆಯನ್ನು ನೆರವೇರಿಸಿದರು. ಕ್ಷೇತ್ರದ ಎಲ್ಲಾ ಪಕ್ಷದ ಮುಖಂಡರುಗಳು ಪಕ್ಷ ಭೇದವಿಲ್ಲದೆ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಕ್ಷೇತ್ರದ ಅಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ತಾಲೂಕಿನ ಯಾದವ ಕುಲಸ್ಥರಿಂದ ಕೃಷ್ಣಸ್ವಾಮಿ ದೇವಸ್ಥಾನದಿಂದ ಪಲ್ಲಕ್ಕಿಯ ಮೆರವಣಿಗೆಯನ್ನು ಆಯೋಜಿಸಿದ್ದು, ತಹಶೀಲ್ದಾರ್ ಸ್ವಾಮಿ ಹಾಗೂ ಕ್ಷೇತ್ರದ ಎಲ್ಲಾ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಿದರು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನವು ಬಹಳ ಶ್ರೇಷ್ಠವಾದ ದಿನವಾಗಿದ್ದು, ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣನ ಆರಾಧನೆ ಮಾಡುವಂಥದ್ದು, ಅವರ ಧ್ಯೇಯೋದ್ದೇಶಗಳನ್ನು ಇಡೀ ಪ್ರಪಂಚಕ್ಕೆ ಸಾರುವಂತ ಕೆಲಸ ಮಾಡುವಂತಾಗಬೇಕು. ನಾವು ಮಾಡುವ ಕೆಲಸದಲ್ಲಿ ಪ್ರಯತ್ನ ನಮ್ಮದಾಗಿದ್ದು, ಫಲ ಭಗವಂತನದ್ದಾಗಿರುತ್ತದೆ. ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಧರ್ಮವನ್ನು ಕಾಪಾಡಬೇಕು, ಆಗ ಶ್ರೀಕೃಷ್ಣನು ನಮ್ಮನ್ನು ಕಾಪಾಡುತ್ತಾನೆ ಎಂದು ತಿಳಿಸಿದರು. ಬಹಳ ವಿಶೇಷವಾಗಿ ಶ್ರೇಷ್ಠವಾದಂತ ದಿನಾನೇ ಅಂತ ನಾವು ಭಾವಿಸಬಹುದು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣನ ಆರಾಧನೆ ಮಾಡುವಂಥದ್ದು, ಮತ್ತೆ ಅವನ ಆರಾಧನೆ ಮಾಡಿ ಪೂಜೆ ಮಾಡಿ ಅವನ ದೇವದೇಶಗಳನ್ನ ಇಡೀ ಪ್ರಪಂಚಕ್ಕೆ ಸಾರಂತದ್ರ ಮೂಲಕ ಗೀತಾನ ನಾವು ಸಾರಂತದ್ರ ಮೂಲಕ ಈ ಒಂದು ವಿಶಿಷ್ಟವಾದ ದಿನಾನ ಆಚರಣೆ ಮಾಡ್ತಾ ಇರೋಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನ. ಎಲ್ಲರೂ ಸಹ ಪ್ರಯತ್ನ ನಮ್ಮದಾಗಿರ್ಬೇಕು, ಫಲ ಭಗವಂತದಾಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬೆನ್ನಿಂದ ನಿಂತು ನಮ್ಮೆಲ್ಲರೂ ಸಹ ರಕ್ಷಿಸ್ತಾನೆ ಆ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ನಮ್ಗೆ ಒಂದು ಬಲವಾದಂತ ನಂಬಿಕೆ. ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನಂತ ಗುರು, ಜಗತ್ತಿಗೆ ಗುರುವಾದಂತ ಒಬ್ಬ ಶ್ರೇಷ್ಠ ಒಂದು ನಾಯಕ, ದೇವರು, ಗುರು ಅಂತ ನಾನು ಏನೆಲ್ಲ ಸಂಬೋಧನೆ ಮಾಡಿದ್ರು ಸಹ ಅದು ಅವರಿಗೆ ಶ್ರೇಷ್ಠವಾದಂತ ನಾಮಧೇಯವಾಗ್ತದೆ. ಇಡೀ ಮಹಾಭಾರತನ ತನ್ನ ಪ್ರಪಂಚ ಉಳಿಬೇಕು, ನ್ಯಾಯ ಉಳಿಬೇಕು, ನ್ಯಾಯದ ಪರವಾಗಿ ನಾನು ನಿಲ್ತೀನಿ ಅಂತೇಳಿ ಮಹಾಭಾರತದಲ್ಲಿ ಕೇವಲ ನ್ಯಾಯದ ಪರವಾಗಿ ನಿಂತಿದ್ದಂತ ಪಾಂಡವರ ಪರವಾಗಿ ಸಾರಥಿಯಾಗಿ ನಿಂತು ಯುದ್ಧದಲ್ಲಿ ಗೆದ್ದು ಧರ್ಮೋದ್ಧಾರಕನಾಗಿ ಒಂದು ವಿಶಿಷ್ಟವಾದಂತ ಸ್ಥಾನನ ತುಂಬಿದಂತವರು ಶ್ರೀಕೃಷ್ಣ ಪರಮಾತ್ಮ. ಅವರ ಒಂದು ಜನ್ಮದಿನಾನ ಆಚರಣೆ ಮಾಡ್ತಾರಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಆ ಪರಮಾತ್ಮ ಎಲ್ರಿಗೂ ಶುಭ ಕೋರಿ ಒಳ್ಳೇದ್ ಮಾಡಲಿ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ, ಮೊದಲಿಗೆ ಕ್ಷೇತ್ರದ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ತಿಳಿಸಿದ್ರು. ಜನರಲ್ಲಿ ವರ್ಷದಿಂದ ವರ್ಷಕ್ಕೆ ದೇವರಲ್ಲಿ ನಂಬಿಕೆ ಹೆಚ್ಚಾಗುತ್ತಿದ್ದು, ಭಗವಂತನ ಕೃಪೆಯಿಂದ ಉತ್ತಮ ಮಳೆ ಬೆಳೆಯಾಗಿ ಜನತೆಯ ಮೊಗದಲ್ಲಿ ಸಂತಸ ತುಂಬಲಿ ಎಂದು ಶುಭ ಹಾರೈಸಿದರು. ವಿಶೇಷವಾಗಿ ಜನಸಾಮಾನ್ಯರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಏನು ವಿಶೇಷವಾಗಿ ನಮ್ಮ ಕುಲಬಾಂಧವರು
ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ವಿಶಿಷ್ಟವಾದ ಆಚರಣೆಯನ್ನು ವರ್ಷ ಮಾಡೋದ್ರ ಮುಖಾಂತರ ನೋಡ್ತಾ ಇದೀವಿ ನಾವು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೂ ವಿಜೃಂಭಣೆ, ಅಂದ್ರೆ ವರ್ಷದಿಂದ ವರ್ಷಕ್ಕೆ ಜನಗಳಿಗೆ ದೈವದ ಮೇಲೆ ಇರ್ತಕ್ಕಂಥ ಭಕ್ತಿ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಮುಂಬರುವ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಮಳೆ ಆಗೋದ್ರ ಮುಖಾಂತರ ಬೆಳೆ ಆಗಿ ಅವ್ರಿಗೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಜೀವನ ಸಮೃದ್ಧಿ ಆಗ್ಲಿ ಅಂತೇಳಿ ಆ ದೇವರ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದು, ಕ್ಷೇತ್ರದ ಜನತೆಯ ಇಷ್ಟಾರ್ಥಗಳನ್ನು ಭಗವಂತನು ಈಡೇರಿಸಲಿ ಎಂದು ಶುಭ ಹಾರೈಸಿ ದೇವಾಲಯದ ಅಭಿವೃದ್ಧಿಗೆ 50,000 ರೂಪಾಯಿ ಮೊತ್ತದ ಚೆಕ್ ಅನ್ನು ವಿತರಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಸಂಭ್ರಮ ಸಡಗರದಿಂದ ವರ್ಷ ಪ್ರತೀತಿಯಂತೆ ಈ ಕುಲಬಾಂಧವರು ಹಾಗೂ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಂದ ಎಲ್ಲ ಜನ ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಆಚರಣೆ ಮಾಡೋದಕ್ಕೆ ಬಂದಿದ್ದಾರೆ. ಆ ಭಗವಂತ ಎಲ್ಲರೂ ಅವರ ಇಷ್ಟಾರ್ಥಗಳನ್ನ ಸಿದ್ಧಿಸ್ಲಿ. ಬರುವಂತ ದಿನಗಳೆಲ್ಲ ರೈತರಿಗೆ ಒಳ್ಳೆ ಮಳೆ ಬೆಳೆಗಳಾಗಿ, ವಿದ್ಯಾವಂತರಿಗೆ ಒಳ್ಳೆ ವಿದ್ಯಾಭ್ಯಾಸ ದೊರಕಿ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಂಗಾಗ್ಲಿ. ಎಲ್ಲ ಜನಸಾಮಾನ್ಯರಿಗೂ ಭಗವಂತ ಆರ್ಥಿಕವಾಗಿ ಸದೃಢವಾಗಿರುವಂತೆ ಮಾಡ್ಲಿ ಅನ್ನೋಂತ ಒಂದು ದೇವರಲ್ಲಿ ಮೊರೆ ಇಡ್ತಾ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಆ ಭಗವಂತ ಕಾಪಾಡ್ಲಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಿದ್ದೀನಿ. ನಗರಸಭೆ ಸದಸ್ಯ ಹಾಗೂ ವಕೀಲರಾದ ಎಂ ಮುನಿರಾಜು ಮಾತನಾಡಿ, ಮನುಕುಲದ ದೇವರಾದ ಶ್ರೀ ಕೃಷ್ಣ ಪರಮಾತ್ಮನು ಎಲ್ಲ ಕಾಲಕ್ಕೂ ಈ ಮನುಕುಲವನ್ನು ಪರಿವರ್ತನೆ ಮಾಡಲು ಈ ಜನ್ಮಾಷ್ಟಮಿ ದಿನದಂದು ಬಂದು ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಿ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕಲ್ಪಿಸುತ್ತಾರೆ ಎಂದು ತಿಳಿಸಿದರು. ಏನಿವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ದಿನ. ಈ ಕೃಷ್ಣ ಪರಮಾತ್ಮ ಮನುಕುಲದ ದೇವತೆ. ಭಗವಂತ ಎಲ್ಲಾ ಕಾಲಕ್ಕೂ ಸಹ ಈ ಮನುಕುಲವನ್ನ ಪರಿವರ್ತನೆ ಮಾಡಕ್ ಬರ್ತಾರೆ. ಈ ಕೃಷ್ಣ ಪರಮಾತ್ಮ ಈ ಕೃಷ್ಣ ಜಯಂತಿ ದಿನ ಬಂದು ಎಲ್ಲಾರ ಕಷ್ಟಗಳನ್ನು ಸಹ ನಿವಾರಣೆ ಮಾಡಿ ಎಲ್ರಿಗೂ ಸಹ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಕೊಳ್ಳಿ ಎಲ್ಲಾ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಸಂಖ್ಯೆಗೂ ಎಲ್ಲಾ ಜನತೆಗೂ ಒಳ್ಳೇದಾಗ್ಲಿ, ಆ ಕೃಷ್ಣ ಪರಮಾತ್ಮ ಒಳ್ಳೇದ್ ಮಾಡ್ಲಿ ಅಂತ. ಮೆರವಣಿಗೆಯಲ್ಲಿ ಶ್ರೀಕೃಷ್ಣ ಮೂರ್ತಿಗಳಿರುವ ಮುತ್ತಿನ ಪಲ್ಲಕ್ಕಿಗಳು, ಸಪ್ತಾಶ್ವರ ರಥಗಳು, ಕೀಲುಕುದುರೆ, ಗಾಡಿಗೊಂಬೆ, ಯಕ್ಷಗಾನ ವೇಷದ ಬೊಂಬೆ, ತಮಟೆ ವಾದನ, ನಾದಸ್ವರ, ಶ್ರೀಕೃಷ್ಣ ವೇಷಧಾರಿಗಳಾದ ಮಕ್ಕಳು, ದೀಪಗಳನ್ನು ಹೊತ್ತ ಮಹಿಳೆಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ಆಕರ್ಷಕವಾಗಿತ್ತು. ಆರಕ್ಷಕ ವೃತ್ತ ನಿರೀಕ್ಷಕ ಶ್ರೀನಿವಾಸರವರ ನೇತೃತ್ವದಲ್ಲಿ ಉತ್ತಮ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಬಿಎನ್ ರವಿಕುಮಾರ್, ಮಾಜಿ ಶಾಸಕ ಎಂ ರಾಜಣ್ಣ, ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ, ರಾಜೀವ್ ಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ, ತಹಶೀಲ್ದಾರ್ ಬಿಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ನಗರಸಭಾ ಸದಸ್ಯರು ಹಾಗೂ ವಕೀಲರಾದ ಎಂ ಮುನಿರಾಜು, ನಾರಾಯಣಸ್ವಾಮಿ ಹಾಗೂ ಎನ್ ಲಕ್ಷ್ಮಣ್, ಮನೋಹರ, ಎನ್ ಅನಿಲ್ ಕುಮಾರ್, ರೂಪಾ, ನವೀನ್, ತಾಲೂಕು ಯಾದವ್ ಸಂಘದ ಅಧ್ಯಕ್ಷ ಸಿ ಅಶ್ವತ್ಥನಾರಾಯಣ, ಪ್ರಧಾನ ಕಾರ್ಯದರ್ಶಿ ವಿ ದೇವರಾಜ್, ಯುವ ಘಟಕ ಅಧ್ಯಕ್ಷ ಆರ್ ವಿಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ನಾಗಚಂದ್ರ, ವಿ ಕೈವಾರ ನಾರಾಯಣಸ್ವಾಮಿ, ತಾತಯ್ಯನವರ ಕಮಿಟಿಯವರು ಹಾಗೂ ವಕೀಲ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ಮುಖಂಡರಾದ ವಿ ವೆಂಕಟೇಶ್, ಜಿ ರಾಮಚಂದ್ರಪ್ಪ, ಆಂಜನೇಯಗೌಡ, ಅರಿಕೆರೆ ಮುನಿರಾಜು, ಸರ್ವೆ ವೆಂಕಟೇಶ್, ದ್ವಾರಕೇಶ್, ಸಿ ರಮೇಶ್ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್.